ದೊಡ್ಡವರು, ದಿಗ್ಗಜರು, ಧೂರ್ತರು ಅವರ ಸ್ಟೋರಿಯನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀವಿ. ಹೇಗೆ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯ ಮೂಲಕ ನಮಗೆ ಡೀಲ್ ಕುದುರಿಸೋದಕ್ಕೆ ಕಳಿಸ್ಕೊಟ್ರು. ಸೊ ಆತ ಏನೇನು ಮಾತಾಡ್ದ, ಆತ ಯಾರು, ಆತನಿಗೂ ವಿಜಯೇಂದ್ರ ಅವ್ರಿಗೂ ಏನು ಸಂಬಂಧ, ಈ ಎಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಒಂದು ಆಡಿಯೋ ಕೂಡ ಇದೆ, ಅದನ್ನು ಕೂಡ ನಿಮಗೆ ಕೇಳಿಸ್ತೀವಿ. ಆ ಆಡಿಯೋ ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಕೂಡ ದಂಗಾಗ್ತೀರಾ. ಅದ್ರ ಜೊತೆಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಬೆಲ್ಗ್ರಾವಿಯಾ ಅನ್ನುವಂಥ ಒಂದು ಕಂಪನಿ, ಈ ಹಿಂದೆನೂ ಕೂಡ ಇದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಿ. ನಮ್ಮ ಪಾರ್ಟ್ 2 ಅಲ್ಲೂ ಕೂಡ ನಿಮಗೆ ಹೇಳಿದ್ವಿ. ಬೆಲ್ಗ್ರಾವಿಯಾ ಕಂಪನಿ, VSS ಎಸ್ಟೇಟ್ಸ್ ಜೊತೆಗೆ VSS ವರ್ಕ್ಸ್ LLP ಅನ್ನುವಂಥ ಒಂದು 3 ಕಂಪನಿಗಳು, ಇದು ಬೇನಾಮಿ ಕಂಪನಿಗಳು. ಇದು ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಸೇರಿದಂಥ ಒಂದು ಕಂಪನಿಗಳು. ಸೊ ಈಗ ಬೆಲ್ಗ್ರಾವಿಯಾ ಕಂಪನಿಯ ಬಗ್ಗೆ ನಿಮಗೆ ಒಂದಷ್ಟು ಕಥೆಯನ್ನು ಹೇಳ್ತಾ ಹೋಗ್ತೀನಿ. ಸಿಎಂ ಪರಿವಾರದ ಬೇನಾಮಿ ಕಂಪನಿ ಬೆಲ್ಗ್ರಾವಿಯಾ ಕಥೆ ಇದು. ಅಸಲಿಗೆ ಬೆಲ್ಗ್ರಾವಿಯಾ ಕಂಪನಿನೇ ಒಂದು ದೊಡ್ಡ ಗೋಲ್ಮಾಲ್ ಕಂಪನಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಯಾಕಂದ್ರೆ ಜೂನ್ 2017ರಲ್ಲಿ ಆರಂಭವಾದಂತಹ ಬೆಲ್ಗ್ರಾವಿಯಾ ನಡೆದಿದ್ದು ಕೇವಲ 6 ತಿಂಗಳು ಮಾತ್ರ ಈ ಕಂಪನಿ ಕಾರ್ಯನಿರ್ವಹಿಸಿದ್ದು. ಯಾವುದೇ ವಹಿವಾಟು ನಡೆಸದ ಹಿನ್ನೆಲೆ ಬೆಲ್ಗ್ರಾವಿಯಾ GST ಕೂಡ ಇನ್ಆಕ್ಟಿವ್ ಆಗಿತ್ತು. ಅದರ GST ನಂಬರ್ ಏನಿತ್ತು ಅದನ್ನ ಮೊದಲು 2017ರಲ್ಲಿ ಅವರು ರಿಜಿಸ್ಟರ್ ಮಾಡಿದ್ರು ಕೂಡ ಅದಾದ ನಂತರ ಇನ್ಆಕ್ಟಿವ್ ಆಗುತ್ತೆ. ಯಾವುದೇ GST ರಿಟರ್ನ್ಸ್ ಸಲ್ಲಿಸದ ಕಾರಣ GST ಅನ್ನ ಇನ್ಆಕ್ಟಿವ್ ಮಾಡ್ತಾರೆ. GST ನೋಂದಣಿಯಾದ 6 ತಿಂಗಳಲ್ಲಿ ಬೆಲ್ಗ್ರಾವಿಯಾ ಇನ್ಆಕ್ಟಿವ್ ಆಗುವಂಥದ್ದನ್ನ ಇಲ್ಲಿ ಗಮನಿಸಬಹುದು. GST ನಂಬರ್ ಅನ್ನ ತಗೊಳ್ತಾರೆ 2017ರಲ್ಲಿ. 2017 ಮತ್ತು 19ರವರೆಗೆ ಕಂಪನಿ ಲಾಸ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ದು 2,63,862 ರೂಪಾಯಿಗಳು. ಅಂದ್ರೆ ಮೈನಸ್ ಬ್ಯಾಲೆನ್ಸ್ ಇರುತ್ತೆ ಅವ್ರದ್ದು. ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ಸ್ಥಿರಾಸ್ತಿ, ಚರಾಸ್ತಿ ಸೇರಿದಂತೆ ಬೆಲ್ಗ್ರಾವಿಯಾದ್ದು ಶೂನ್ಯ ವಹಿವಾಟು ಈ ಒಂದು ವರ್ಷದಲ್ಲಿ ನಾವು ಗಮನಿಸಿದ್ರೆ. ಅದ್ರ ಬಗ್ಗೆನೂ ಕೂಡ ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ. 2018-19ರಲ್ಲಿ ಝೀರೋ ವಹಿವಾಟುವನ್ನ ನಡೆಸಿದ್ದಂತಹ ಬೆಲ್ಗ್ರಾವಿಯಾ ಕಂಪನಿ ಅದು ಹೇಗೆ 5 ಕೋಟಿಯ ಒಂದು ವ್ಯವಹಾರ ನಡೆಸೋದಕ್ಕೆ ಸಾಧ್ಯವಾಯಿತು? 2017ರಲ್ಲಿನೇ ಕಂಪನಿಯಲ್ಲಿ ನಿಷ್ಕ್ರಿಯವಾಗಿದ್ದಂತಹ ಒಂದು ಕಂಪನಿಯಲ್ಲಿ ಕೋಟಿ ವಹಿವಾಟು ಅದು ಹೇಗೆ ನಡೀತು ಅನ್ನುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ತರುವಂಥದ್ದು. 2017ರಲ್ಲಿ ನಿಷ್ಕ್ರಿಯ ಆಗುತ್ತೆ, 2020ರಲ್ಲಿ ಕೋಟಿ ವ್ಯವಹಾರ ನಡೆಯುತ್ತೆ. ಹೇಗೆ ಸಾಧ್ಯ ಇದು? ಒಂದು ಕಂಪನಿ ನಿಷ್ಕ್ರಿಯ ಆದ್ಮೇಲೆ, GST ಇನ್ಆಕ್ಟಿವ್ ಆದ್ಮೇಲೆ ಅದು ಹೇಗೆ ಟ್ರಾನ್ಸಾಕ್ಷನ್, ಅದು ಮನಿ ಟ್ರಾನ್ಸಾಕ್ಷನ್ ನಡೆಯೋಕೆ ಸಾಧ್ಯ? ಇದ್ದಕ್ಕಿದ್ದಂತೆ ಆಕ್ಟಿವ್ ಆಗುತ್ತೆ ಬೆಲ್ಗ್ರಾವಿಯಾ ಕಂಪನಿಯ ಒಂದು ವ್ಯವಹಾರ. GST ಇಲ್ಲ, GST ಆಗಲೇ ಇನ್ಆಕ್ಟಿವ್ ಆಗಿಬಿಟ್ಟಿದೆ. GST ಇನ್ಆಕ್ಟಿವ್ ಆಗಿದ್ದಂಥ ಒಂದು ಖಾತೆಯಲ್ಲಿ 2020ರಲ್ಲಿ ಕೋಟಿ ವ್ಯವಹಾರ ಕೂಡ ನಡೀತಾ ಹೋಗುತ್ತೆ. ಇದು ಹೇಗೆ ಸಾಧ್ಯ? ಕೋವಿಡ್ ಟೈಮಲ್ಲಿ ಈ ಬೆಲ್ಗ್ರಾವಿಯಾ ಕಂಪನಿಗೆ 5 ಕೋಟಿ ರೂಪಾಯಿ ಹರಿದು ಬರುತ್ತೆ. ಹೇಗಪ್ಪ ಸಾಧ್ಯ ಈ 5 ಕೋಟಿ? ಅದು ಕೋವಿಡ್ನಂಥ ಸಂದರ್ಭದಲ್ಲಿ ಕೋಲ್ಕತ್ತಾ ಮೂಲದ 7 ಬೇನಾಮಿ ಕಂಪನಿಗಳಿಂದ ಈ 5 ಕೋಟಿ ರೂಪಾಯಿ ಬೆಲ್ಗ್ರಾವಿಯಾ ಕಂಪನಿಗೆ ಹರಿದು ಬಂದಿದ್ದನ್ನ ಕಳೆದ ಒಂದು ಎಪಿಸೋಡ್ನಲ್ಲಿ ನಿಮಗೆ ನಾವು ಡೀಟೇಲ್ಸ್ ಅನ್ನ ಕೊಟ್ಟಿದ್ವಿ. ಝೀರೋ ಅಸೆಟ್ಸ್ ಇರುವಂತಹ ಕಂಪನಿ ಮಾಡಿದ್ದು ಕೋಟಿ ಸಂಪಾದನೆ. ಹಾಗಾದ್ರೆ GST ನಂಬರ್ ಇನ್ಆಕ್ಟಿವ್ ಆದ್ರೂ ಕೂಡ ಕೋಟಿ ವ್ಯವಹಾರ ಹೇಗೆ ನಡೀತು ಅನ್ನುವಂಥದ್ರ ಬಗ್ಗೆ ಈಗ ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಓಕೆ, ಈಗ GST ಇನ್ಆಕ್ಟಿವ್ ಆಗಿದೆ ಬೆಲ್ಗ್ರಾವಿಯಾ ಕಂಪನಿದು, ಆದರೂ ಕೂಡ ಕೋಟಿ ವ್ಯವಹಾರ ನಡೆದಿದೆ ಅನ್ನುವಂಥದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಅದರ ಡಾಕ್ಯುಮೆಂಟ್ಸನ್ನು ಕೂಡ ನಾವೀಗ ತೋರಿಸ್ತೀವಿ, ಅದನ್ನು ಕೂಡ ನೀವು ನೋಡಬಹುದು. ಈ ಕಂಪನಿ ಮತ್ಯಾರ್ದೂ ಅಲ್ಲ, ಈಗಾಗಲೇ ನಿಮಗೆ ಹಿಂದೆನೂ ಕೂಡ ಹೇಳಿದ ಹಾಗೆ ಇದರ ಡೈರೆಕ್ಟರ್ಸ್ ಆಗಿರುವಂಥವರು ಶಶಿಧರ್ ಮರಡಿ ಮತ್ತು ಸಂಜಯ್ ಶ್ರೀ ಅವರು. ಒನ್ಸ್ ಅಗೇನ್ ಇವರು ಯಡಿಯೂರಪ್ಪ ಅವರ ಕುಟುಂಬದವರು. ಶಶಿಧರ್ ಮರಡಿ ಅವರು ಮೊಮ್ಮಗ ಯಡಿಯೂರಪ್ಪ ಅವರಿಗೆ. ಸೊ VSS, V ಫಾರ್ ವಿಜಯೇಂದ್ರ, S ಫಾರ್ ಶಶಿಧರ್, ಹಾಗೆ S ಫಾರ್ ಸಂಜಯ್ ಶ್ರೀ, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರೋದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನು ಕೂಡ ನಾವು ಕೊಟ್ಟಿದ್ದೀವಿ. ಸರ್, ಈಗ ಬೆಲ್ಗ್ರಾವಿಯಾ ಕಂಪನಿಯ ಒಂದು ಸ್ಟೇಟ್ಮೆಂಟ್ ನಿಮ್ಮ ಹತ್ರ ಇದೆ ಸರ್. 2017ನಲ್ಲೇನೆ GST ಇನ್ಆಕ್ಟಿವ್ ಆಗಿದೆ ಸರ್, ಬಟ್ ಸ್ಟಿಲ್ ಕೋಟಿ ವ್ಯವಹಾರ ಹೇಗೆ ನಡೆಯೋದಕ್ಕೆ ಸಾಧ್ಯ ಸರ್? ರೆಹಮಾನ್, ಇಲ್ಲಿ ಸ್ವಲ್ಪ ಚೇಂಜಸ್. ಈ ಕಂಪನಿ ಸ್ಟಾರ್ಟ್ ಆಗಿರೋದು 2011ಅಲ್ಲಿ. ಓಕೆ, ಯಾವಾಗಂದ್ರೆ ಆಗ BJP ಸರ್ಕಾರ ಇರುತ್ತೆ. ಈ ಕಂಪನಿ ವಹಿವಾಟು ಸ್ಟಾರ್ಟ್ ಮಾಡಿದ್ದು ಆವಾಗ. ಓಕೆ, ಆಗ 2014ವರೆಗೆ ಏನು BJP ಸರ್ಕಾರ ಇರುತ್ತೆ, ಸ್ವಲ್ಪ ವ್ಯವಹಾರಗಳನ್ನು ಮಾಡುತ್ತೇವೆ. ಈ ಕಂಪನಿ ಮತ್ತೆ ಇನ್ಆಕ್ಟಿವ್ ಆಗುತ್ತೆ. ಆಗ GST ಇರಲ್ಲ. ಆಗ ನಿಮಗೆ ಡಿಫ್ರೆಂಟ್ ಆಕ್ಟ್ ಇರುತ್ತೆ. GST ಬರೋದು 2017 ಆದ್ಮೇಲೆ. GST ಬಂದ ಕೂಡಲೇ ಇವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಅಂಡರ್ GST. ನೋಡಿ, ನಿಮ್ಗೆ ಅಲ್ಲಿ ಇದರಲ್ಲೂ ಇದೆ 1/7/2017ಗೆ, ಜುಲೈ 1. ಹೌದು, ರಿಜಿಸ್ಟ್ರೇಷನ್ ಮಾಡಿಕೊಂಡು 3 ತಿಂಗಳಲ್ಲಿ 2012-2017ಗೆ ಈ ಕಂಪನಿ GST ಇನ್ಆಕ್ಟಿವೇಟ್ ಆಗುತ್ತೆ. ಇದು ಆಲ್ಮೋಸ್ಟ್ 5-6 ತಿಂಗಳಲ್ಲಿ. ಹೌದು, ಇದು ನಮಗೆ ಸಿಕ್ಕಿರೋದು. ಇದು ಯಾವುದು FSLಗೆ ಹೋಗ್ಬೇಕಾಗಿಲ್ಲ. ಇದು ಭಾರತ ಸರ್ಕಾರದ GST ವೆಬ್ಸೈಟ್ ಏನಿದೆ ಅದರಲ್ಲಿ ನೀವು ಬೆಲ್ಗ್ರಾವಿಯಾ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೋದ್ರೆ ಅಲ್ಲಿ ನಿಮಗೆ ಸಿಗುತ್ತೆ. ಇದನ್ನು ನೀವು ಪವರ್ TV ಅವರು ನಮ್ಮ ಡಾಕ್ಯುಮೆಂಟ್
ಡಾಕ್ಯುಮೆಂಟನ್ನು ಫೇಕ್ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಡಿ. ಯು ಕ್ಯಾನ್ ಗೋ, ಇದು ಟೀಮ್ ಅವರು ಏನಿದ್ದಾರೆ ನಿಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಅವರು, ಪ್ಲೀಸ್ ಇದಕ್ಕೆ ಹೋಗಿ GST ಇದಕ್ಕೆ ಹೋಗಿ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಇದು ಇನ್ಆಕ್ಟಿವೇಟ್ ಆಗಿದೆ. ಅಥವಾ ಸಾರ್ವಜನಿಕರು ಕೂಡ ಚೆಕ್ ಮಾಡ್ಕೋಬಹುದು. ಹೌದು, ಸಾರ್ವಜನಿಕರು ಅವರ ಸೋಷಿಯಲ್ ಮೀಡಿಯಾ ಟೀಮ್ ಅವರು ಮಾಡ್ಕೋಬೇಕು. ನೆಕ್ಸ್ಟ್ ವಾಟ್ ಹ್ಯಾಪನ್, ನಮಗೆ ಅಕ್ಸೆಸ್ ಆಗಿದೆ ಬೆಲ್ಗ್ರೇವಿಯಾ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ನ ಬ್ಯಾಲೆನ್ಸ್ ಶೀಟ್. ಇಟ್ ಈಸ್ ಫಾರ್ 2018 ಮತ್ತೆ 31 ಮಾರ್ಚ್ 2019ಗೆ. ಸರ್ಪ್ರೈಸಿಂಗ್ಲಿ ನೋಡಿ, ಇದರ ಕ್ಯಾಪಿಟಲ್ ಶೇರ್ ಹೋಲ್ಡರ್ಸ್ ಅಂದರೆ ಇದರ ಓನರ್ಸ್ಗಳು ಹಾಕಿದ ದುಡ್ಡು 4,50,000 ರೂಪಾಯಿ. ಇದು ಶೇರ್ ಕ್ಯಾಪಿಟಲ್ ಅಂತ ಏನಂತ ನಾವು ಕರಿತೀವಿ ಅದು. ಅಂದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂದ್ರೆ ಕ್ಯಾರಿ ಫಾರ್ವರ್ಡ್ ಲಾಸ್, ಪ್ರಾಫಿಟ್ ಆರ್ ಲಾಸ್. ಇದು 2 ವರ್ಷದಿಂದ ಈ ಕಂಪನಿ 2018 ಮತ್ತೆ 19ಗೆ 2,63,862 ರೂಪಾಯಿ ಲಾಸ್ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದೆ ಈ ಕಂಪನಿ. ಮೈನಸ್ ನೋಡಿ, ನೀವು ಕೆಳಗಡೆ ಹೋಗಿ ಅಸೆಟ್ಸ್ ಅಲ್ಲಿ ಹೋಗಿ, ಈ ಕಂಪನಿಯಲ್ಲಿ 0 ಅಸೆಟ್ಸ್ ಅಂದ್ರೆ ಕಂಪ್ಯೂಟರ್ ಇಲ್ಲ, ಆಫೀಸ್ ಇಲ್ಲ, ಆಫೀಸ್ ಸಿಸ್ಟಮ್ ಇಲ್ಲ, ಆಫೀಸ್ ಇಕ್ವಿಪ್ಮೆಂಟ್ಸ್ ಇಲ್ಲ. ಅಂದ್ರೆ 2 ವರ್ಷ 2018 ಮತ್ತೆ ಟ್ಯಾಂಜಿಬಲ್ ಅಸೆಟ್ಸ್ ಮತ್ತೆ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ದೇ ಶೋಸ್ 0 ಅಸೆಟ್ಸ್. ಇನ್ವೆಂಟ್ರೀಸ್ ಅಲ್ಲಿ ಏನಾದ್ರೂ ಇವ್ರ ಹತ್ರ ಸ್ಟಾಕ್ ಇತ್ತಾ ಅಂತ ನೋಡ್ಲಿಕ್ಕೆ ಹೋದ್ರೆ ಇನ್ವೆಂಟ್ರೀಸ್ ಅಲ್ಲಿ ಅಗೈನ್ 0. ಇದು ಅವರೇ, ಇದು ನಮ್ದಲ್ಲ, ಇದು ಫೇಕ್. ನೀವು ಮತ್ತೆ ಹೇಳ್ಬೇಡಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅವ್ರದ್ದು ಏನಂತ ಹೇಳ್ಬೇಡಿ. ಗೋ ಟು ROC, ಡೌನ್ಲೋಡ್ 100 ರೂಪೀಸ್ ಕಟ್ಟಿದ್ರೆ ಈ ಕಂಪನಿದ್ದು ಎಲ್ಲ ಡಾಕ್ಯುಮೆಂಟ್ ನೀವು CM ಫ್ಯಾಮಿಲಿಯವರೇ ಅಪ್ಲೋಡ್ ಮಾಡಿದ ಡಾಕ್ಯುಮೆಂಟ್ ನಿಮಗೆ ಸಿಗುತ್ತೆ. ಓಕೆ, ಅದರಲ್ಲಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ನೋಡ್ತೀರಿ. ಸರ್ಪ್ರೈಸಿಂಗ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಗೊತ್ತಾ? ಕ್ಯಾಶ್ ಆ್ಯಂಡ್ ಬ್ಯಾಂಕ್ 542 ರೂಪಾಯಿ 31 ಮಾರ್ಚ್ 2019. ಅಂದರೆ ಇದು ಯಡಿಯೂರಪ್ಪನವರು CM ಆಗುವ ಸ್ವಲ್ಪ ಮುಂದೆ ಎಲೆಕ್ಷನ್ ಅಲ್ಲಿ ಆಗ್ತಾ ಇರುತ್ತೆ ನಮ್ಮದು. ಆಗ 542 ರೂಪಾಯಿ ಇದೆ. ಆ್ಯಂಡ್ ನೀವು ಮುಂದೆ ಹೋಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೋದರೆ ನೀವು ರೆವಿನ್ಯೂಸ್ ಆ್ಯಂಡ್ ಆಪರೇಷನ್ಸ್ ಅಂತ ಬರುತ್ತೆ. ಇವರು ಬರೀತಾರೆ ಲಾಸ್ಟ್ 2 ವರ್ಷದಲ್ಲಿ ಕಂಪನಿ ರೆವಿನ್ಯೂ ಅಂದರೆ ಇವರು 1 ರೂಪಾಯಿ ಇನ್ವಾಯ್ಸ್ ಮಾಡಿಲ್ಲ ಯಾರಿಗೂ, ಅಂದರೆ ನಿಲ್. ಅದರ್ ಇನ್ಕಮ್ ಅಲ್ಲಿ 3,000 2018ರಲ್ಲಿ ಅಂತ. ದಿಸ್ ಈಸ್ ವಾಟ್, ಇದು 5 ಕೋಟಿ ವ್ಯವಹಾರ ಮಾಡಿದ, ಕೋವಿಡ್ ಟೈಮಲ್ಲಿ ವ್ಯವಹಾರ ಮಾಡಿದ ಕಂಪನಿಯ ಜಾತಕ ಇದು 2 ವರ್ಷದ್ದು. ಇದು ನಾವು ಹೇಳುವುದಲ್ಲ, ಪವರ್ ಟಿವಿ ಕ್ರಿಯೇಟ್ ಮಾಡಿದ್ದಲ್ಲ, ಪವರ್ ಟಿವಿ ಹೇಳೋದಲ್ಲ. CM ಫ್ಯಾಮಿಲಿ ಅವರೇ ಇದನ್ನು ROC ಮೋದಿ ಅವರ ಅಂಡರಲ್ಲಿ ಏನು ಬರುತ್ತೆ ಈಗ ಅಲ್ಲಿ, ಅವರದೇ ಒಂದು ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್ಗೆ ಇದನ್ನು ಸೈನ್ ಮಾಡಿ, ಡೈರೆಕ್ಟರ್ ಸೈನ್ ಮಾಡಿ ಸಬ್ಮಿಟ್ ಮಾಡಿದ ಬ್ಯಾಲೆನ್ಸ್ ಶೀಟ್. ವಿ ಆರ್ ಟಾಕಿಂಗ್ ವಿತ್ ದ್ಯಾಟ್. ಓಕೆ, ಇದರದ್ದು GST ಇನ್ಆಕ್ಟಿವೇಟ್ ಆಗಿ 3 ವರ್ಷ ಆಗ್ತಾ ಬರ್ತಾ ಇರುತ್ತೆ. ಇಂಥ ಒಂದು ಕಂಪನಿ ಕೋವಿಡ್ ಟೈಮಲ್ಲಿ 5 ಕೋಟಿ ವ್ಯವಹಾರ ಮಾಡಿಬಿಡುತ್ತೆ. ಈ ಕಂಪನಿಯ ಅಕೌಂಟ್ಗೆ 5 ಕೋಟಿ ಬರುತ್ತೆ. ದರ್ ಇಸ್ 2 ಕೈಂಡ್ ಆಫ್ ಟ್ರಾನ್ಸಾಕ್ಷನ್ ಇಟ್ ಮೇ ಹ್ಯಾಪನ್. ನಾಳೆ ಡಿಪೆಂಡೆಂಟ್ಗೆ ನೋಡ್ಬೇಕಾದ್ರೆ ನೀವು 2 ಸರ್. ಒಂದು, ನಾನು ಬಿಸ್ನೆಸ್ ಮಾಡಬೇಕಂತ ಈ ಕಂಪನಿಯಲ್ಲಿ ಒಂದು ಎಂಪ್ಲಾಯೀಸ್ ಇಲ್ಲ, ದರ್ ಇಸ್ ನೋ ಸ್ಯಾಲ್ರಿ ಪೇಯ್ಡ್, ದರ್ ಇಸ್ ನೋ ಅದರ್ ಎಕ್ಸ್ಪೆನ್ಸಸ್. ಇಟ್ ಮೀನ್ಸ್ ದಿಸ್ ಕಂಪನಿ ಇಸ್ ವಿದೌಟ್ ಎನಿ ಏನಿಲ್ಲ, ಸ್ಟಾಕ್ ಇಲ್ಲ, ಬಿಲ್ಡಿಂಗ್ ಅದು ಮತ್ತೆ ಇನ್ನೊಂದು ಎಪಿಸೋಡ್ ಅಲ್ಲಿ ನಾವು ಮಾತಾಡುವ. ಐ ಥಿಂಕ್ ರೇಷ್ಮೆ ಸರ್ ನಗ್ತಾ ಇದ್ದಾರೆ. ಸೊ ಅದರ ಬಗ್ಗೆ ನಾವು ಇನ್ನೊಂದು ಎಪಿಸೋಡ್ ಅಲ್ಲಿ ಮಾತಾಡುವ. ಕೋವಿಡ್ ಅಲ್ಲಿ 5 ಕೋಟಿ ದುಡ್ಡು ಬರುತ್ತೆ. ಅದನ್ನು ಎಲ್ಲಿಂದ? ಕಲ್ಕತ್ತಾದಿಂದ ಬರುತ್ತೆ. ಐ ಡೋಂಟ್ ನೋ ಇವರು ಕಲ್ಕತ್ತಾಗೆ ಹೋಗಿ ಅಷ್ಟು ಬೇಗ ಏನ್ ಬಿಸ್ನೆಸ್ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಮತ್ತೆ ಈ ಕಂಪನಿಗೆ ಯಾರಾದ್ರೂ ಒಂದು ಲೋನು ಕೊಡಬೇಕಾಗಿದ್ರು ಇದ್ರೆ ಈ ಬ್ಯಾಲೆನ್ಸ್ ಶೀಟ್ ಯೋಗ್ಯತೆಗೆ 5 ರೂಪಾಯಿ ಲೋನ್ ಕೊಡಲ್ಲ ಯಾರು. ಓಕೆ, ಇಲ್ಲಾಂದ್ರೆ ಇವ್ರು ಏನಾದರೂ ಪ್ರೆಷರೈಸ್ ಮಾಡಿ ಅವ್ರು ಲೋನ್ ಕೊಡಬೇಕಾದ್ರೆ CM ಏನಾದರೂ ಫೋನ್ ಮಾಡಬೇಕು, ನನ್ನ ಮೊಮ್ಮಗನ ಕಂಪನಿ ಅಪ್ಪ ಒಂದು 5 ಕೋಟಿ ಕೊಡೋಂತ. ಈ ಯೋಗ್ಯತೆಗೆ 5 ರೂಪಾಯಿ ಲೋನು ಯಾರು ಕೊಡಲ್ಲ ಈ ಬ್ಯಾಲೆನ್ಸ್ ಶೀಟ್. ಯಾವುದೇ ಅದು ಥರ್ಡ್ ಪಾರ್ಟಿ ಆಗಲಿ, ಫಸ್ಟ್ ಪಾರ್ಟಿ ಆಗಲಿ, ಅದು ಬ್ಯಾಂಕೇ ಆಗಲಿ, ಲೋನ್ ಕೊಡಬೇಕಾದ್ರೆ ಇದರ ಮೇಲೆ ಕೊಡಬೇಕು ಒಂದು ಕಂಪನಿಗೆ. ಆ್ಯಂಡ್ ಲೋನ್ ತಗೊಂಡು ಈ ಕಂಪನಿಯಿಂದ ಇಲ್ಲ ವ್ಯವಹಾರ ಮಾಡಿದರೆ ಅದನ್ನು ಇನ್ನೊಂದು ಕಂಪನಿಗೆ ತಗೊಂಡೋಗಿ, ಅಲ್ಲಿಂದ ಇನ್ನೊಂದು ಕಂಪನಿಗೆ ತಗೊಂಡೋಗಿ ಅದನ್ನು ಫಿಕ್ಸ್ ಡಿಪಾಸಿಟ್, ಯಾರಾದರೂ ಲೋನ್ ತಗೊಂಡು ಫಿಕ್ಸ್ ಡಿಪಾಸಿಟ್ ಅಂತ ಮಾಡಲ್ಲ. ಈ ಕಂಪನಿ ವ್ಯವಹಾರನೇ ಮಾಡಿಲ್ಲ 2 ವರ್ಷ. ಇದು ನನಗೆ ವಿಜೇಂದ್ರ ಅವರು ಮಾಡಬೇಕಾದ ಮೊದಲ ಆನ್ಸರ್. ನೀವು ಕೋವಿಡ್ ಟೈಮಲ್ಲಿ 5 ಕೋಟಿ ದುಡ್ಡು ವ್ಯವಹಾರ ಮಾಡಿದ್ದಾದರೂ ಈ ಕಂಪನಿಯಲ್ಲಿ ಏನು? ದಿಸ್ ಡಾಕ್ಯುಮೆಂಟ್ ಅಗೈನ್ ಇದು ನಂದಲ್ಲ, ಇದು ಪವರ್ ಟಿವಿದಲ್ಲ. CM ಫ್ಯಾಮಿಲಿ ಇದನ್ನು ROCಯಲ್ಲಿ ಸಬ್ಮಿಟ್ ಮಾಡಿದೆ. 100 ರೂಪೀಸ್ ಕೊಡಿ, ಇದು ಸಿಗುತ್ತೆ ನಿಮಗೆ. 100 ರೂಪೀಸ್ ಮಾಡಿ 4 ದಿನ ವೆಯ್ಟ್ ಮಾಡಬೇಕು ಮಾತ್ರ, ಆಗ ಸಿಗುತ್ತೆ ನಿಮಗೆ. ನೋಡಿ ಇದರಲ್ಲಿದೆ, ಈ ಕಂಪನಿ 5 ಕೋಟಿ ವ್ಯವಹಾರ ಮಾಡುತ್ತೆ, GST ಇಲ್ಲ. ಇಲ್ಲಿ ಸರ್ಪ್ರೈಸಿಂಗ್ಲಿ ನಾನು ಹೇಳಬೇಕಾಗಿರೋದು, GST ಇಂಪ್ಲಿಮೆಂಟ್ ಮಾಡಿದ್ದು ಮೋದಿ ಸರ್ಕಾರ.
ಅದು ಒಂದು ಮೋದಿಯ ಬಹುದಿನದ ಮಹತ್ವದ ಬಹುದಿನ ಕನಸು, ಅದನ್ನು ಒಂದು ಇಂಡಿಯಾವನ್ನು ಒಂದು ಡಿಫ್ರೆಂಟ್ ಇದಕ್ಕೆ ತಗೊಂಡೋಗ್ಬೇಕಂತ. ಇದು ಅವ್ರದೇ ಫ್ಯಾಮಿಲಿ, CM ಫ್ಯಾಮಿಲಿ, ಅವ್ರದೇ ಪಕ್ಷದ ಒಬ್ಬ CM ನ ಫ್ಯಾಮಿಲಿ ಇದ್ದಿದ್ದು. GST ರಿಜಿಸ್ಟ್ರೇಷನ್ ಇಲ್ಲದೆ 5 ಕೋಟಿ ವ್ಯವಹಾರ ನಡೆಯುತ್ತೆ. ಅದು CMಗೆ ಅಡ್ವೈಸರ್ ಇರ್ತಾರೆ, ಅವ್ರಿಗೆ ಇರ್ತಾರೆ ವಾಟ್ ಪನಿಷ್ಮೆಂಟ್ ಅದೆಲ್ಲ ನಾವು ಹೇಳೋದು ಬೇಡ. ಅವರಿಗೆ ದೊಡ್ಡ ದೊಡ್ಡ ಕೂದಲು ವೈಟ್ ಆದ ಇದು ಇವ್ರು ಇರ್ತಾರೆ, ಅವ್ರು ಹೇಳ್ತಾರೆ ನಮಗೆ ಕೂದಲು ವೈಟ್ ಆದ ನಮ್ಮ ಹತ್ರ ಇದ್ದಾರೆ ಅಡ್ವೈಸರ್ಸು, ಅವ್ರಿಗೆ ಗೊತ್ತಿಲ್ಲ, ನಾವು ಕೆಲವೊಮ್ಮೆ ಡೈ ಹಾಕೊಂಡು ಕೂತ್ಕೊಳ್ತೀವಿ ಅಂತ. ದಟ್ ಇಸ್ ಎ ಡಿಫರೆಂಟ್ ಪಾರ್ಟ್. ಅವರು ಕಲಿಬೇಕಾಗಿದೆ ಯಾವ ರೀತಿಯ ವ್ಯವಹಾರಗಳು ಇದು ಅಂತ. ಆ್ಯಂಡ್ ದೆನ್ ನಾನು ಇನ್ನೊಂದು ಕ್ವಶನ್, ಐ ಥಿಂಕ್ ಈ VSS ಎಸ್ಟೇಟ್ಸ್ ಅಂತ ಕಂಪನಿ ಇದೆ, ಕರೆಕ್ಟ್ ಸರ್? VSS ಎಸ್ಟೇಟ್ಸ್, ವಿಜೇಂದ್ರ ಅವರಿಗೆ ಮನೆ ಇದೆ, ಸ್ವಂತ ಆಸ್ತಿಗಳಿದೆ ಬೆಂಗಳೂರಲ್ಲಿ. ಶಶಿಧರ್ ಮರಡಿ ಅವರಿಗೆ ಬೆಂಗಳೂರಲ್ಲಿ ಸ್ವಂತ ಅಡ್ರೆಸ್ ಇದೆ. ಸಂಜಯ್ ಶ್ರೀ ಅಂತ ಹೇಳುವವರಿಗೂ ಪ್ರೆಸ್ಟೀಜಲ್ಲಿ ಸ್ವಂತ ಮನೆ ಇದೆ. ಓಕೆ, ಆಫ್ಟರ್ ಆಲ್ ಹಿ ಕ್ಲೈಮ್ಸ್ NRI ಇನ್ ಲಂಡನ್ ಆ್ಯಂಡ್ ಹಿ ಕ್ಲೈಮ್ಸ್ ಇಂಡಿಯನ್ ಇನ್ ಇಂಡಿಯನ್ ಡಾಕ್ಯುಮೆಂಟ್ಸ್. ದಟ್ ಈಸ್ ಆಲ್ ಡಿಫ್ರೆಂಟ್. ಹಿ ಹೋಲ್ಡ್ಸ್ ಬ್ರಿಟಿಷ್ ಪಾಸ್ಪೋರ್ಟ್ ಆಲ್ಸೋ, ಕರೆಕ್ಟ್? 2008 ಅವ್ರು ತಗೋತಾರೆ. ಆದ್ರೂ ತಾನೊಂದು ಕಂಪನಿ ಮಾಡುವಾಗ ಯಾರ್ದೋ ಇನ್ನೊಬ್ಬನ ಅಡ್ರೆಸ್ಸಲ್ಲಿ ಹೋಗಿ ಕೆನರಾ ಬ್ಯಾಂಕ್ ಲೇಔಟಲ್ಲಿ ಯಾಕೆ ಅಡ್ರೆಸ್ ಕೊಡ್ತಾರೆ? ದರ್ ಇಸ್ ಲಾಟ್ ಆಫ್ ಥಿಂಗ್ಸ್ ನೀಡ್ ಟು ಬಿ ಆನ್ಸರ್ಡ್. ಇನ್ಸ್ಟೆಡ್ ಆಫ್ ಟ್ವಿಟ್ಟರಲ್ಲಿ ಹೋಗ್ಬಿಟ್ಟು ಅವನ ಬಗ್ಗೆ ಮಾತಾಡಿ, ಬೇಡ, ಬನ್ನಿ ಆನ್ಸರ್ ಮಾಡಿ. ವೈ ದಿಸ್ ಇಸ್ ಹ್ಯಾಪನ್? ಹೇಳಿ ಸರ್, ನೀವೇನು ಕಮೆಂಟ್ ಜೊತೆಗೆ ಇದೊಂದು ಸ್ಟೇಟ್ಮೆಂಟ್ ಒಂದು ಹೇಳ್ಬಿಡಿ ಸರ್. ಅವಾಗ ನೀವು ಹೇಳಿದ್ರಿ ಬೆಲ್ಗ್ರಾವಿಯಾ ಕಂಪನಿದು ನೋಡಿ 2019 ಆದ್ಮೇಲೆ 2019 ಅಲ್ಲಲ್ಲ, ನಾನು ನಿಮ್ಗೆ ಹೇಳ್ತೀನಿ ನೋಡಿ. 13/4 ಇದು ಸ್ಟೇಟ್ಮೆಂಟ್, ಬ್ಯಾಂಕ್ ಸ್ಟೇಟ್ಮೆಂಟ್, ಆಕ್ಸಿಸ್ ಬ್ಯಾಂಕ್ ಬೆಲ್ಗ್ರಾವಿಯಾ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್. ಓಕೆ, ಇದನ್ನು ಪವರ್ ಟಿವಿ ಆಫೀಸಲ್ಲಿ ಕ್ರಿಯೇಟ್ ಮಾಡಿದ್ದಲ್ಲ. ದಿಸ್ ಕ್ಯಾನ್ ಗೋ ಟು FSL, ದಿಸ್ ಕ್ಯಾನ್ ಗೋ ಟು ಎನಿಬಡಿ. ಆರ್ ಇದು ಅವ್ರ ಹತ್ರನೇ ಇದೆ, ಯಾಕಂದರೆ ಅವ್ರದ್ದೇ ಬ್ಯಾಂಕ್ ಸ್ಟೇಟ್ಮೆಂಟ್. ಅವ್ರು ಈಗ ಪಾಸ್ವರ್ಡ್ ಹಾಕಿ ಆನ್ಲೈನಲ್ಲಿ ಹೋದರೆ ಅವ್ರಿಗೆ ಬ್ಯಾಂಕ್ ಬಂದಿದ್ರು ಸಿಗುತ್ತೆ. ನೋಡಿ 13/4/2019 ಬ್ಯಾಂಕ್ ಬ್ಯಾಲೆನ್ಸ್ 0 ರೂಪೀಸ್. ಅದೇ ಮಾರ್ಚಿಂದ ಐ ಥಿಂಕ್ ಅನದರ್ 2 months ಇಟ್ ರೀಚ್ 5 crores ಟ್ರಾನ್ಸಾಕ್ಷನ್. ನೋಡಿ, ಅದನ್ನು ಶೆಲ್ ಕಂಪನಿಗಳಿಂದ, ನಾಟ್ ಫ್ರಮ್ ಎನಿವೇರ್, ಇಟ್ ಈಸ್ ಆಲ್ ಫ್ರಮ್ ಶೆಲ್ ಕಂಪನಿ. ಬ್ಯಾಲೆನ್ಸ್ ಶೀಟ್ ಹೇಳುತ್ತೆ ಒಂದು ಸೈಡು, ಈಸ್ ಕಂಪನಿ ಈಸ್ ನಾಟ್ ವರ್ಕಿಂಗ್ ಫಾರ್ 2 years, 542 ರೂಪಾಯಿ ಕ್ಯಾಶ್ ಬ್ಯಾಲೆನ್ಸ್ ಆ್ಯಂಡ್ ನೋ ಅಸೆಟ್ಸ್ ಇನ್ ದ ಕಂಪನಿ. ಲಾಸ್ಟ್ ಕ್ಯಾರಿ ಫಾರ್ವರ್ಡ್ ಈಸ್ 2 lakhs. ಒಂದು ಎಂಪ್ಲಾಯಿ ಆಫ್ ಕಂಪನಿಯಲ್ಲಿ ಇಲ್ಲ. ಮಾರ್ಚ್ವರೆಗೆ ಅವರ ಕಂಪನಿಯಲ್ಲಿ ಇಲ್ಲಿ 100 ರೂಪಾಯಿನೂ ಇಲ್ಲ. 3 ತಿಂಗಳಲ್ಲಿ 5 ಕೋಟಿ. ಇದು ಯಾವ ನೈತಿಕತೆಯ ಬಿಸ್ನೆಸ್? ಇದು ಕರಪ್ಷನ್ ಅಲ್ಲದೆ ಮತ್ತೇನು? ಇವರು ಇದನ್ನೊಮ್ಮೆ ಟ್ವೀಟ್ ಮಾಡಿ, ಇದನ್ನೊಮ್ಮೆ ನಮಗೆ ತಿಳಿಸಿ. ಐ ಥಿಂಕ್ ರೇಷ್ಮೆ ವಾಂಟ್ ಟು ಕಮೆಂಟ್. ನೋಡಿ, ರಾಜಕಾರಣಿಗಳು ಸೃಷ್ಟಿ ಮಾಡೋ ಬಹುಪಾಲು ಕಂಪನಿಗಳು, ಯಾಕಂದರೆ ಅವರು ಇತ್ತೀಚೆಗಂತೂ ಕರ್ನಾಟಕ ರಾಜಕಾರಣಿಗಳು ಯಾವುದೇ ಭಯ, ಲಜ್ಜೆ, ಸಂಕೋಚವಿಲ್ಲದೆ ನನ್ನದು 150 ಕೋಟಿ ಆಸ್ತಿ, 250 ಕೋಟಿ, 500 ಕೋಟಿ, 800 ಕೋಟಿ, 1000 ಕೋಟಿ, 1200 ಕೋಟಿವರೆಗೂ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಯಾರು ಪ್ರಶ್ನೆ ಮಾಡಿದ್ರೆ, ಇಲ್ಲ ನಾನು ಎಲೆಕ್ಷನ್ ಕಮಿಷನ್ಗೆ ನಾನು ಘೋಷಣೆ ಮಾಡಿಬಿಡ್ತೀನಿ, ನನ್ನ ಆಸ್ತಿ ಆದಾಯ ಮೌಲ್ಯವನ್ನು ಘೋಷಣೆ ಮಾಡಿದ್ದೀನಿ ಅಂತ ತಿಳ್ಕೊಳ್ತಾ ಇದ್ದಾರೆ. ಮಾಡಲಿ, ಅದರಲ್ಲೇನು ತಪ್ಪಿಲ್ಲ. ಆದರೆ ಇವರು ಸೃಷ್ಟಿಸಿರೋ ಕಂಪನಿಗಳಲ್ಲಿ ಯಾವುದೇ ಉತ್ಪಾದನಾ ಚಟುವಟಿಕೆ ನಡೀತಾ ಇರೋದಿಲ್ಲ, ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ಇರಲ್ಲ, ಸರ್ವಿಸ್ ಪ್ರೊವೈಡರ್ಸು ಅಲ್ಲ, ಯಾವುದೋ ಸೇವಾ ವ್ಯವಸ್ಥೆ ಕೂಡ ಅಲ್ಲಿ ಇರಲ್ಲ. ಈಗ ಇನ್ಫೋಸಿಸ್ ಸರ್ವಿಸ್ ಪ್ರೊವೈಡರ್ಸ್, ಸಾಫ್ಟ್ವೇರ್ ಕಂಪನಿಗಳು ಅವರ ಆ ಕಡೆ ಸರ್ವಿಸಸ್ಸು ಇಲ್ಲ, ಈ ಕಡೆ ಗೂಡ್ಸ್ಗಳು ಉತ್ಪಾದನೆಯೂ ಇಲ್ಲ. GST ಟ್ಯಾಕ್ಸ್ ಅಂದ್ರೇನು? ನರೇಂದ್ರ ಮೋದಿಯವರು ಮಧ್ಯರಾತ್ರಿ 2017 ಜುಲೈ 30 ಮಧ್ಯರಾತ್ರಿ ಅದನ್ನು ಅನಾವರಣ ಮಾಡಿದ್ರು. ಸೆಂಟ್ರಲ್ ಹಾಲ್ ಆಫ್ ಪಾರ್ಲಿಮೆಂಟ್. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂದರೆ ಸರಕು ಮತ್ತು ಸೇವಾ ತೆರಿಗೆ. ಇಲ್ಲಿ ಸರಕು ಉತ್ಪಾದನೆಯೂ ಇಲ್ಲ, ಯಾವುದೇ ಥರದ ಸೇವೆಯನ್ನು ಕೊಡ್ತಾ ಇಲ್ಲ. ಇವರು ಆ ಕಲ್ಕತ್ತಾ ಕಂಪ್ನಿಗಳಿಗೆ ಯಾವ ಥರದ ಸೇವೆ ಕೊಟ್ಟಿದ್ರೇನೋ, ಅಥವಾ ಅವರೇ ಇವ್ರಿಗೆ ಸೇವೆ ಕೊಟ್ಟರೆ, ಸೇವೆ ಸರಬರಾಜು ಮಾಡಿದ್ರೆ, ಹಣದ ಸರಬರಾಜು ಮಾಡಿದ್ದಾರೆ. ಯಾವ ಥರದ ಸೇವೆ ಅಥವಾ ಯಾವ್ದಾದ್ರು ಗೂಡ್ಸ್ಗಳ ಎಕ್ಸ್ಚೇಂಜ್ ಆಯ್ತಾ, ಇವ್ರ ಉತ್ಪನ್ನಗಳೇನಾದ್ರೂ ಮಾರಾಟ ಆಗಿದ್ವಾ, ಅಥವಾ ಅವ್ರ ಉತ್ಪಾದನೆ ಇವ್ರು ಖರೀದಿ ಮಾಡಿದ್ರೆ, ಯಾವುದು ಗೊತ್ತಾಗ್ತಾ ಇಲ್ಲ. ಈ ರಾಜಕಾರಣಿಗಳ ಶ್ರೀಮಂತಿಕೆಯ ಒಂದು ರಹಸ್ಯ ಭಾಳ ವಿಚಿತ್ರವಾಗಿದೆ. ಹಾಗಾಗಿನೇ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಗೂ ರಾಜಕಾರಣದ ಆಸ್ತಿ ವ್ಯವಸ್ಥೆಗೂ ಸಂಬಂಧವೇ ಇಲ್ಲ. ಇವತ್ತೆಲ್ಲರೂ ವಿಧಾನಸಭೆಯಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡ್ತಾ ಇರ್ತಾರೆ, ಅಯ್ಯೋ GDP -23 ಆಗೋಗ್ಬಿಟ್ಟಿದೆ, ಪರ್ ಕ್ಯಾಪಿಟಲ್ ಇನ್ಕಮು ಪಾತಾಳ ತಲುಪಿದೆ ಅಂತಂದ್ಬಿಟ್ಟು. ಬಟ್ ಇವ್ರು ಪರ್ ಕ್ಯಾಪಿಟಲ್ ಇನ್ಕಮು ಕಡಿಮೆ ಆಗಲ್ಲ, ಅದು ವರ್ಷ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಚುನಾವಣೆಯಿಂದ ಚುನಾವಣೆಗೆ 100 ಪಟ್ಟು ಜಾಸ್ತಿ ಆಗ್ತದೆ ಅನೇಕ ರಾಜಕಾರಣಿಗಳದ್ದು. ಅಂಥ ಒಂದು ಶ್ರೀಮಂತ ರಾಜ ಪರಿವಾರಗಳ ಒಂದು ಸಾಲಿಗೆ ಇವ್ರು ಸೇರಿದ್ದಾರೆ. ಅದೊಂಥರ ಹೆಮ್ಮೆ ನಮಗೆ. ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಕೂಡ ದೇಶದ ಅತ್ಯಂತ ಕೋಟ್ಯಾಧಿಪತಿ ಶ್ರೀಮಂತ ರಾಜಕಾರಣ ಪೈಕಿ ಒಬ್ಬರಾಗ್ಬಿಟ್ರಲ್ಲ ಅಂತಂದ್ಬಿಟ್ಟು. ಅವರು ನ್ಯಾಯವಾಗಿ ದುಡಿದಿದ್ರೆ ನಾವ್ಯಾರೂ ಅಸೂಯೆ ಪಡಬೇಕಾಗಿರಲಿಲ್ಲ.
ಈ ಥರದ ಆಕ್ರೋಶ ವ್ಯಕ್ತಪಡಿಸಬೇಕಾಗಿರಲಿಲ್ಲ. ನಿಜ. ಎಲ್ಲ ಪ್ರತಿಯೊಂದು ಕಡೆನೂ ಒಂದು ಕಪೋಲ ಕಲ್ಪಿತ ಕಂಪನಿಗಳು ಇವರು ರಾತ್ರೋರಾತ್ರಿ ಸೃಷ್ಟಿ ಮಾಡ್ತಾರೆ. ಒಂದೇ ಅಡ್ರೆಸ್ನಲ್ಲಿ ಇವ್ರು ಹೇಳಿದ್ರಲ್ಲ, ಎಲ್ಲ ಅಲ್ಲಿ ಏನು ಕಚೇರಿನೂ ಇರಲ್ಲ, ಪೀಠೋಪಕರಣ ಇರಲ್ಲ, ಸಿಬ್ಬಂದಿ ಇರಲ್ಲ. ಬಟ್ ಆ ಕಂಪನಿಗೆ ಬ್ಯಾಂಕ್ಗಳು ಹೇಗೆ 100 ಕೋಟಿ ಸಾಲ ಕೊಡ್ತಾ ಬಂದಿದ್ದಾರೆ. ಬ್ಯಾಂಕ್ಗಳು ವೆರಿಫಿಕೇಶನ್ ಮಾಡಲ್ಲ. ಆಮೇಲೆ ಇನ್ನೊಂದು ಇವ್ರದ್ದು ಪ್ಲಸ್ ಪಾಯಿಂಟ್ ಯಾವುದಂದ್ರೆ, ಇವತ್ತು 100 ಕೋಟಿ ಸಾಲ ತಗೊಂಡ್ರೆ 2 ತಿಂಗಳು ಅದನ್ನ ತೀರಿಸ್ಬಿಟ್ಟಿರ್ತಾರೆ. ಈ ಥರದ ಬಹುಶಃ ಇನ್ಫೋಸಿಸ್ ಮತ್ತು ವಿಪ್ರೋ ಪ್ರೇಮ್ಜಿ ಅವರು ಕೂಡ ಈ ಥರದ ಯಶಸ್ಸು ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಅವ್ರ ಪಾಪ ವರ್ಷಗಟ್ಟಲೆ ತಮ್ಮ ಕಂಪನಿಗಳು ಕಟ್ಟಿದ್ದಾರೆ, ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ, ನ್ಯಾಸ್ಡಾಕ್ನಲ್ಲಿ ಒಂದು ಜಾಗತಿಕ ಮಟ್ಟದ ಕೀರ್ತಿಯನ್ನು ತಂದಿದ್ದಾರೆ. ಅವ್ರಿಗೆ ಕೂಡ ಸಾಧ್ಯ ಇಲ್ಲ ಅಂತ ಒಂದು ಕಂಪನಿ ಸ್ಟಡಿ ಮಾಡ್ತಾ ಇದ್ವಿ ನೀವು ನಾವು ಕೂತ್ಕೊಂಡು 2000 ಅಲ್ಲಿ ಒಂದು 2 ವರ್ಷದ ಒಂದು 200 ಕೋಟಿ ಲೋನ್ ತಗೋತಾರೆ. ಆ ಕಂಪನಿ ಸ್ಟಾರ್ಟ್ ಆಗಲ್ಲ, ಇನ್ನು ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಇದೆ, ಇನ್ನೂ ಫಿನಿಶ್ ಆಗಿಲ್ಲ ಬಿಲ್ಡಿಂಗ್, ಇನ್ನು ಕಂಪನಿ ಇಸ್ ನಾಟ್ ಇಷ್ಟವರೆಗೆ ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಿಲ್ಲ. 160 ಕೋಟಿ ಲೋನು ಪೇಮೆಂಟ್ ಆಗಿಬಿಡುತ್ತೆ. ಪ್ರಾಜೆಕ್ಟ್ ಲೋನ್, ದಟ್ ಟು ಪ್ರಾಜೆಕ್ಟ್ ಲೋನ್. ರೆವಿನ್ಯೂ ಎಲ್ಲಿಂದ? ಫ್ರಮ್ ವೇರ್ ಯು ಗಾಟ್ ದ ರೆವಿನ್ಯೂ? ಮತ್ತೆ ಇನ್ನೊಂದು ಏನಂದ್ರೆ, ದಿಸ್ ಇಸ್ ದ ಒನ್ ಮೋರ್ ಬಿಗ್ಗೆಸ್ಟ್ ಥಿಂಗ್ಸ್ ಅಂದರೆ ಈ ಶೇರ್ ಪ್ರೀಮಿಯಂ ಅಂತ. ನೀವು ಎಲ್ಲಿಂದ ಬಂತಂತಲ್ಲ, ನೀವು ಬ್ಯಾಲೆನ್ಸ್ ಶೀಟ್ ನೋಡಿದಾಗ 10 ರೂಪಾಯಿ ವ್ಯಾಲ್ಯೂ ಇರುವ ಕಂಪನಿ ಶೇರ್ ಪ್ರೀಮಿಯಂ ಒಂದು ಶೇರಿಗೆ ಮೋರ್ ದ್ಯಾನ್ ಇಟ್ ಗೋಸ್ ಟು ಲೈಕ್ 10,000 rupees, 20,000 rupees. ಈವನ್ ಇನ್ಫೋಸಿಸ್ ನಿಮ್ಮ ಶೇರ್ ವ್ಯಾಲ್ಯೂಗಿಂತಲೂ ಈ ಕಂಪನಿಗಳ ಶೇರ್ ವ್ಯಾಲ್ಯೂ ಪ್ರೀಮಿಯಂ ಈಸ್ ಲೈಕ್ ಹೈಯರ್ ದೆನ್ ದ್ಯಾಟ್. ನೀವು ನೋಡಿ, ದಿಸ್ ಇಸ್ ಎಲ್ಲಿ ಈ ಅಡ್ಜಸ್ಟ್ಮೆಂಟ್ ಕರಪ್ಷನ್ ದುಡ್ಡುಗಳು ಈ ಕಂಪನಿಗಳಲ್ಲಿ ಹೆಂಗೆ ತರ್ತಾರೆ ಅಂದರೆ, ಈ ಶೇರ್ ಪ್ರೀಮಿಯಂ ಅಕೌಂಟ್ಸ್, ಈ ಲೋನ್, ಈ ಎಕ್ಸ್ಟರ್ನಲ್ ಫಂಡಿಂಗ್, ದಿಸ್ ಇಸ್ ಆಲ್ ಹ್ಯಾಪನ್. ಅದು ನೆಕ್ಸ್ಟ್ ನಾವು ಎಪಿಸೋಡಲ್ಲಿ ಮಾತಾಡುವ. ಇಲ್ಲಿ ನಾನು ರೇಷ್ಮೆ ಸರ್ಗೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಮೋದಿಯ ಕನಸಿನ GST ನೀವು ಮಾತಾಡ್ತಾ ಇದ್ರಿ, ಮೋದಿ ಅದನ್ನು ಕ್ಲೈಮ್ ಮಾಡ್ತಾರೆ. ದಿಸ್ ಇಸ್ ಮೈ ನೀವು ಭಾರತೀಯ ನಮ್ಮ ನಿಕಟಪೂರ್ವ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಹೇಳಿದ್ರು, ಇಟ್ಸ್ ಎ ಗೇಮ್ ಚೇಂಜರ್ ಅಂತ. ಕರೆಕ್ಟ್. ರಾಜ್ಯಸಭೆಯಲ್ಲಿ ಯಾವುದೇ ವಿರೋಧವಿಲ್ಲದೆ ಅವಿರೋಧವಾಗಿ GST ಮಸೂದೆ ಪಾಸ್ ಆಗ್ಲಿಕ್ಕೆ ಅವ್ರು ಅನುವು ಮಾಡಿಕೊಟ್ರು. ಕರೆಕ್ಟ್. ಇಲ್ಲಿ ನನ್ನ ಗೇಮ್ ಚೇಂಜರ್ ಅಂದ್ರೆ ವಿಜೇಂದ್ರ ಥರದವರೇ ಇವರೇ ಗೇಮ್ ಚೇಂಜರ್ಸ್ ಅಂತ. ನನ್ನ ಕ್ವಶನ್ ಇಲ್ಲಿ ಸರ್ ಒಂದೇ ಸರ್, ಮೋದಿ ಈಗ ಒಂದು ಫ್ಯೂಚರ್ ಇದು ಥಿಂಕಿಂಗ್ ಇಟ್ಕೊಂಡು ಅದನ್ನೆಲ್ಲ ಮಾಡಿ, ಈಗ ನೀವು ಯಾವುದೇ BJPಯ ಒಂದು ಸಾಧನೆಗಳಲ್ಲಿ ನೋಡಿದರೆ ಇಂಪ್ಲಿಮೆಂಟೇಷನ್ ಆಫ್ GST, ನೀವು ಡಿಮಾನಿಟೈಸೇಷನ್ ಸ್ಟಾರ್ಟ್ ಆದರೆ GSTನೂ ಬರುತ್ತೆ. ಈಗ ಅವರ ಓನ್ ಪಕ್ಷ, ಒಂದು ಸ್ವಂತ ಪಕ್ಷದ CM ಮನೆ ಫ್ಯಾಮಿಲಿಯವರು ಅದೇ ಒಂದು ಕಾಯ್ದೆಯನ್ನು ಮಿಸ್ಯೂಸ್ ಮಾಡಿಕೊಂಡು, ಅದೇ ಈಗ ಒಬ್ಬ ಕಾಮನ್ ಪರ್ಸನ್ ಆಗಿದ್ದರೆ ನಾಳೆ ಏನಾಗ್ತಾ ಇತ್ತು? 5 ಕೋಟಿ ವ್ಯವಹಾರ ಕಾಮನ್ ಪರ್ಸನ್ ಒಂದು GST ಮಾಡಿದ್ರೆ ಏನಾಗ್ತದೆ? ಒಂದು ಚಿಕ್ಕ ದರ್ಶಿನಿ ಹೋಟೆಲ್ ಇಟ್ಟರು ಕೂಡ ತನ್ನ GST ನಂಬರ್ ಡಿಸ್ಪ್ಲೇ ಮಾಡ್ತಾರೆ. ಕ್ಯಾಶ್ ಕೌಂಟರ್ ಮೇಲೆ GST ನಂಬರ್, ಅವನ ಬ್ಯಾಂಕ್ ಅಕೌಂಟ್ ಸೀಸ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ವರ್ಕ್ ಆಗಬಾರ್ದು ಕಂಪನಿದು. ಹೌ ದೇರ್ ಬ್ಯಾಂಕ್ ಅಕೌಂಟ್ ಈಸ್ ಓಪನ್, ಹೌ ದೇ ಆರ್ ಏಬಲ್ ಟು ಡೂ ದ ಟ್ರಾನ್ಸಾಕ್ಷನ್? GST ನೀವು ರಿಟರ್ನ್ ಫೈಲ್ ಮಾಡಿಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ಸೀಸ್ ಆಗಬೇಕು. ಕರೆಕ್ಟ್. ಯಾಕೆ ಆಗಿಲ್ಲ? ಈ 5 ಕೋಟಿ ಟ್ರಾನ್ಸಾಕ್ಷನ್ GST ಇನ್ಆಕ್ಟಿವೇಟ್ ಆದಮೇಲೇನು 2 ವರ್ಷ ಆದಮೇಲೇನು ಇವರು ಮಾಡಿದ್ದಾರೆ. ಕಂಪ್ನಿಯ ಬ್ಯಾಲೆನ್ಸ್ ಶೀಟಿನ ಹಣೆಬರ ನಾವು ನೋಡಿದ್ದೀವಿ. ಆದ್ರೂ ಇವರು ಯಾವ ರೀತಿಯಾಗಿ ಮಾಡಿದರು? ವಾಟ್ ಈಸ್ ಮೋದಿಸ್ ಗೌರ್ಮೆಂಟ್ಸ್ ಸ್ಟ್ಯಾಂಡ್ ಆನ್ ದಿಸ್? CM ಬಿಡಿ, ಅವರ ಓನು ಪಕ್ಷದ ಅವರ ಒಂದು ಸ್ವಂತ ಪಾರ್ಟಿ CM ಮನೆಯವರೇ ವ್ಯವಹಾರ ಮಾಡಿದರೆ, ನಾಳೆ ಸಾಮಾನ್ಯ ಒಬ್ಬ ಮಾಡಿ ಕೈ ತೋರಿಸಿದ್ರೆ, ಇದೇ BJP ಅವರಿಗೆ ಕೈ ತೋರಿಸಿದ್ರೆ, ಇದೇ ಪಕ್ಷಕ್ಕೆ ಕೈ ತೋರಿಸಿದ್ರೆ, ನಿಮ್ಮವರೇ ಮಾಡ್ತಾರೆ. ಸಾಮಾನ್ಯನೊಬ್ಬ ಏನಕ್ಕೆ ಮಾಡಬಾರ್ದಂತ ಕೈ ತೋರಿಸಿದ್ರೆ ಏನು ಆನ್ಸರ್, ಏನು ಕೊಡ್ಬೋದು ನೀವು ಹೇಳಿ? ನೋಡಿ, ನೋಟು ಅಮಾನ್ಯೀಕರಣ ಆದಮೇಲೆ ಅವತ್ತು ಅರುಣ್ ಜೇಟ್ಲಿ ಅವರಿದ್ದರು, ತುಂಬ ಪ್ರತಿಭಾಶಾಲಿ ಸಮರ್ಥ ಹಣಕಾಸು ಸಚಿವರು. ಅವರು 3,20,000 ಶೆಲ್ ಕಂಪನಿಗಳನ್ನು ಪತ್ತೆ ಮಾಡಿ ಬಂದ್ ಮಾಡಿಸಿದ್ದೇವೆ, 18,000 ಕಂಪನಿಗಳ ವಿರುದ್ಧ ಮೊಕದ್ದಮೆ ಈಗಾಗಲೇ ಜಾರಿ ಇದೆ ಅಂತ ಹೇಳಿದರು. ಅದಕ್ಕೋಸ್ಕರ ಸುಮಾರು 5,000 ಜನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿವೃತ್ತ ಅಧಿಕಾರಿಗಳನ್ನ ಮತ್ತೆ ಮರುನೇಮಕ ಮಾಡ್ಕೊಬಿಟ್ಟು ಇದನ್ನ ವಿಚಾರಣೆ ನಡೆಸಲಿಕ್ಕೆ ಶುರು ಮಾಡಿ, ತನಿಖೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದಂಗೆ ಕಲ್ಕತ್ತಾದಲ್ಲಿ ಈ ಥರದ 7-8 ಕಂಪನಿಗಳು ಜೀವಂತವಾಗಿದೆ. ಇಂಥ 100 ಕಂಪನಿಗಳಿದೆ ದೇಶದ. ಅಂದ್ರೆ ಆ ಕಂಪನಿಗಳಲ್ಲಿ ಅವರ ಪಕ್ಷದ ಮುಖ್ಯಮಂತ್ರಿಗಳ ಮಕ್ಕಳ ವ್ಯವಹಾರ ನಡೀತಾರೆ. ಸೊ ಮೋದಿ ಅವರ ಪಾಪ, ಮೋದಿ ಸಣ್ಣ ಸಣ್ಣ ವಿಚಾರಗಳು ಬೇಕು, ತುಂಬ ಸೂಕ್ಷ್ಮ ಗಮನಿಸ್ತಾ ಇರ್ತಾರೆ. ಅವು ಮೋದಿ ಕಣ್ಣು ತಪ್ಪಿಸ್ಬಿಟ್ಟು ಇಂಥ ಬ್ರಹ್ಮಾಂಡ ಒಂದು ಲೋಕವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಒಂದು ವ್ಯಾಪಾರಿ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡ್ತಾರೆ. ಎಸ್ ಸರ್, ವಿಲ್ ಕಂಟಿನ್ಯೂ ಆನ್ ದಿಸ್ ಸರ್. ಹಾಗೆ ಆಗ್ಲಿಂದ ನಿಮ್ಗೊಂದು ವಿಷಯವನ್ನ ಹೇಳ್ತಾ ಇದ್ದೀವಿ. ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಸೋ ಕಾಲ್ಡ್ ಪ್ರತಿಷ್ಠಿತ ವ್ಯಕ್ತಿ, ಈಗ ತುಂಬಾನೇ ಚಾಲ್ತಿಯಲ್ಲಿರುವಂತಹ ಒಂದು ಹೆಸರು. ಸೊ ಆತನನ್ನ ಡೀಲಿಗೆ ಬಿಡ್ತಾರೆ ಮಿಸ್ಟರ್ ವಿಜಯೇಂದ್ರ ಅವರು. ಸ್ವತಃ ಪವರ್ ಟಿವಿ ಜೊತೆಗೆ ಮಾತನಾಡಿ ಒಂದಷ್ಟು ಡೀಲ್ ಕುದುರಿಸೋಣ, ನಿಮ್ಮ ಕೊಟೇಶನ್ ಎಷ್ಟು ಅನ್ನೋ ಮಟ್ಟಕ್ಕೂ ಕೂಡ ಅವ್ರು ಮಾತಾಡ್ತಾರೆ. ಸೊ ಅದೆಲ್ಲವೂ ಕೂಡ ಆಡಿಯೋ ಡೀಟೇಲ್ಸ್ ಇದೆ, ಆ ಆಡಿಯೋನ ಕೂಡ ನಿಮಗೆ ಕೇಳಿಸ್ತೀವಿ. ಆ ಪ್ರತಿಷ್ಠಿತ ವ್ಯಕ್ತಿ ಯಾರು, ಸೋ ಕಾಲ್ಡ್ ಪ್ರತಿಷ್ಠಿತ ವ್ಯಕ್ತಿ ಯಾರು ಅನ್ನುವಂಥದ್ದನ್ನು ಕೂಡ ತೋರಿಸ್ತೀವಿ ಬ್ರೇಕ್ನ ನಂತರ.